ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಆಲ್ರೆಡಿ 4 ಡೇಸ್ ಆಯಿತು ವ್ಲಾಗೇ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಹಳೆ ವೀಡಿಯೋಸ್ಗೆ. ಆದರೆ ಏನು ಮಾಡೋದು, ಸ್ವಲ್ಪ ಹಬ್ಬದ ಕ್ಲೀನಿಂಗ್ ಎಲ್ಲ ಇತ್ತು. ಬಟ್ ಡೀಪ್ ಕ್ಲೀನ್ ಏನು ಮಾಡ್ತಾ ಇಲ್ಲ, ಸ್ವಲ್ಪ ಲೈಟಾಗೆ ಕ್ಲೀನ್ ಮಾಡ್ತಾ ಇರೋದು. ಸೊ ನಾವು ತೇರೋಪತ್ಗೆಲ್ಲ ಯಾವಾಗಲೂ ಡೀಪ್ ಕ್ಲೀನ್ ಮಾಡ್ಕೋತಿದ್ವಿ. ನಮ್ಮದು ಸಲ ಅದೇ ಇವಾಗ ಒಂದು 15 ಡೇಸ್ ಎಲ್ಲ ಆಯ್ತಲ್ಲ ಅವಾಗ. ಅದಾದಮೇಲೆ ಯುಗಾದಿ ಹಬ್ಬ ಬರ್ತಿತ್ತು, ಸೊ ಮ್ಯಾನೇಜ್ ಆಗ್ತಿತ್ತು. ಬಟ್ ಈ ಸಲ ಡೀಪ್ ಕ್ಲೀನ್ ಏನೂ ಮಾಡೋಕ್ಕೆ ಹೋಗಿರಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಮನೆ ಅಳ್ತೆಗಾರನು ನೀಟಾಗಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇವತ್ತು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದೀವಿ. ಹಾಗೆ ಪೂಜೆ ಗೀಜೆ ಎಲ್ಲ ಅಮ್ಮ ಮುಗಿಸಿದ್ದಾರೆ, ಏನು ತೊಂದರೆ ಇಲ್ಲ. ಹಾಗೆ ಹುಣಸೆಹಣ್ಣು ಚಿತ್ರಾನ್ನ ಕೂಡ ಮಾಡಿದ್ದೆ. ಹುಣಸೆಹಣ್ಣು ಚಿತ್ರಾನ್ನ ಅಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ, ಯಾಕಂದರೆ ಅದು ಸ್ವಲ್ಪ ಪುಳಿಯೋಗರೆ ಟೈಪ್ ಇರುತ್ತೆ, ಹಂಗಾಗಿ ಸೊ ಅದು ಈಸಿ. ಈ ಪುಳಿಯೋಗರೆ ಪೌಡ್ರೆಲ್ಲ ಇಲ್ಲ ಅಂತ ಅಂದಾಗ ಈ ಥರ ಮಾಡ್ಕೋಬೋದು. ಬಟ್ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಎರಡು ಕೂಡ ಹಾಕ್ಬೇಕಷ್ಟೇ, ಸೇಮ್ ಇಂಗ್ರೀಡಿಯೆಂಟ್ಸೇ. ಇದ್ರ ಪೌಡ್ರ್ ಇರುತ್ತಲ್ಲ ನೋಡಿ, ಪುಳಿಯೋಗರೆ ಪೌಡ್ರು. ಇನ್ ಕೇಸ್ ಆ ಪುಳಿಯೋಗರೆ ಪೌಡರ್ ಇಲ್ಲ ಅಂದರೆ ಸ್ವಲ್ಪ ಬೇಳೆ ಸಾಂಬಾರು ಪೌಡರು ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಬರುತ್ತೆ ನೋಡಿ, ಅದನ್ನು ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಇನ್ನು ಬೆಲ್ಲ ಎಲ್ಲ ಸೇರಿಸ್ತೀವಲ್ಲ ಮಾಮೂಲಿ ಪುಳಿಯೋಗರೆಗೆಲ್ಲ, ಸೇಮ್ ಅದೇ ಪ್ರೊಸೀಜರೇ. ಇಂಗು, ಬೆಲ್ಲ, ಎಳ್ಳು ಮತ್ತು ಕಡಲೆಬೀಜ, ಒಣಮೆಣ್ಸಿಕಾಯಿ, ಹಸಿಮೆಣ್ಸಿಕಾಯಿ ಆ್ಯಂಡ್ ಈರುಳ್ಳಿ ಇಷ್ಟನ್ನು ಹಾಕಿದ್ರೆ ಮುಗೀತು. ಒಳ್ಳೆ ಟೇಸ್ಟಿಯಾಗಿರುತ್ತೆ. ಬೇಕಾದರೆ ನಿಮಗೆ ಯೂಟ್ಯೂಬ್ ಚಾನಲಲ್ಲೂ ಕೂಡ ಸಿಗುತ್ತೆ ಲಿಂಕು, ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಯಾರಾದರೂ ನನ್ನ ಚಾನಲ್ನ ಇಷ್ಟಪಟ್ಟು ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಹೇಳ್ದೆ ಅಲ್ವಾ, ಸ್ವಲ್ಪ ಕ್ಲೀನಿಂಗೆಲ್ಲ ಜಾಸ್ತಿ ಇದೆ ಅಂತ, ಸೊ ಮಾಡಬೇಕು. ನಮ್ಮ ಮನೆ ಫ್ರಿಡ್ಜ್ ಕ್ಲೀನ್ ಮಾಡಿ ತುಂಬ ದಿನ ಆಗೋಗಿತ್ತು, ಅದನ್ನು ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಇನ್ನೇನು ಮಾಡಿಬಿಡೋಣ, ಇನ್ನೇನು ರಜಕ್ಕೆ ಹೊರಟೋಗ್ತೀವಿ ನಾವು, ಮತ್ತು ನನ್ನ ವಾರಗಿತ್ತಿನೂ ಕೂಡ ಹೋಗ್ತಾರೆ ರಜಕ್ಕೆ. ಇವಾಗ ಮಕ್ಳಿಗೆ ಬೇಸಿಗೆ ರಜೆ ಇರೋದ್ರಿಂದ ನನಗೆ ಈ ಸಲ ನನ್ನ ಮಗಳನ್ನ ಸ್ಕೂಲ್ಗೆ ಹಾಕೋದ್ರಿಂದ ಇನ್ನು ಟೈಮ್ ಸಿಗೋದಿಲ್ಲ. ಇನ್ನು ಮತ್ತೆ ಹೋಗೋಕ್ಕೂ ಆಗೋಲ್ಲ ಅಲ್ವಾ, ಮಕ್ಕಳು ಸ್ಕೂಲೆಲ್ಲ ಸ್ಟಾರ್ಟ್ ಆದರೆ. ಸೊ ಹೋಗ್ಬಿಟ್ಟು ಬರೋದಕ್ಕಿಂತ ಮುಂಚೆ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಬಿಡೋಣ, ಹಾಗೆ ಹಬ್ಬಕ್ಕೂ ಆಗುತ್ತಲ್ವಾ. ಹಾಗಾಗಿ ಅಮ್ಮನ ಕೈಲೇನು ಜಾಸ್ತಿ ಆಗಲ್ವಲ್ಲ ಅಂದ್ಬಿಟ್ಟು ಮಾಡಿಬಿಟ್ಟು ಒಟ್ಟಿಗೆ ಹಬ್ಬದ್ದೆಲ್ಲ ಮುಗಿಸಿ ಊರಿಗೆ ಹೊರಡಬೇಕು. ಸೊ ನೋಡಿ ಯಾವ ಥರ ಹಾಕಿದ್ದೀವಿ ಅಂದರೆ ವಿಚಿತ್ರವಾಗಿ ಹರಡಿದ್ದೀವಿ. ಸಿಕ್ಕಾಬಟ್ಟೆ ಧೂಳು ಮತ್ತು ಸಿಕ್ಕಾಬಟ್ಟೆ ಅಂಟಾಗ್ಬಿಟ್ಟಿತ್ತು. ಈ ಜ್ಯೂಸ್ ಎಲ್ಲ ತಂದು ಸ್ಟೋರ್ ಮಾಡ್ತಿದ್ವಲ್ಲ, ಅದೆಲ್ಲ ಚೆಲ್ಲಿ, ಐಸ್ ಕ್ರೀಮ್ದು ಅವು ಇವು ಎಲ್ಲ ಚೆಲ್ಲಿ ಸಿಕ್ಕಾಬಟ್ಟೆ ಒಂಥರ ಎಲ್ಲ ಅಂಟು ಥರ ಆಗ್ಬಿಟ್ಟಿತ್ತು. ಈ ಸೈಡಲ್ಲೆಲ್ಲ ನೋಡಿ, ಕಾರ್ನರಲ್ಲೆಲ್ಲ. ಈ ಮಕ್ಳೇನು ಮಾಡ್ತವೆ ಅಂದರೆ ನಮ್ಮ ಮನೇಲಿ ಡೈರಿ ಮಿಲ್ಕ್ ಚಾಕ್ಲೇಟ್ಸು ಮತ್ತು ಐಸ್ ಕ್ರೀಮ್ ಏನಾದರೂ ತಂದುಬಿಟ್ರೆ ಆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ಅದನ್ನು ತಗೊಳಕ್ಕೆ ಹೋಗಿ ಸರಿಯಾಗಿ ಅದನ್ನ ಕ್ಲೋಸೇ ಮಾಡಲ್ಲ. ಕ್ಲೋಸ್ ಮಾಡ್ದೇ ಅದು ಏನಾಗ್ಬಿಡುತ್ತೆ, ಫುಲ್ಲು ಐಸ್ ಕಟ್ಬಿಟ್ಟಿತ್ತು. ಒಂದು ಸ್ವಲ್ಪ ಆದರೂ ಗ್ಯಾಪ್ ಆದರೂ ಸಾಕು, ಅದು ಫುಲ್ ಐಸ್ ಕಟ್ಬಿಡುತ್ತೆ ಫ್ರಿಜ್ಗಳಲ್ಲಿ. ನೀಟಾಗಿ ನೋಡ್ಕೋಬೇಕು. ಸೊ ಮೇಂಟೈನ್ ಮಾಡೋದು ಕಷ್ಟ. ಮಕ್ಕಳಿರೋ ಮನೇಲಿ ಏನೂ ಮಾಡೋಕ್ಕಾಗಲ್ಲ, ಬಟ್ ಮಾಡಲೇಬೇಕಲ್ವಾ, ಅವರಿದ್ದಾರೆ ಅಂತ ಸುಮ್ಮನೆ ಇರೋಕ್ಕಾಗಲ್ವಲ್ಲ. ಹಾಗೆಯೇ ಎಲ್ಲ ಒರೆಸ್ತಾಯಿದ್ದು. ನಮ್ಮ ಹೊರಗಿತ್ತಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು, ನೀಟಾಗಿ ಉಜ್ಜಿ ಸೋಡಾ ಎಲ್ಲ ಹಾಕ್ಕೊಂಡು ಉಜ್ಜೋದ್ರಿಂದ ಬ್ಯಾಡ್ ಸ್ಮೆಲ್ಲು ಅಥವಾ ಏನಾದರೂ ಅಂಟೆಲ್ಲ ಇದ್ದರೆ ಬೇಗನೆ ರಿಮೂವ್ ಆಗುತ್ತೆ ಅಂತ. ಹಾಗೆ ನಾನು ಲೈಟಾಗಿ ಹಾಗೆ ಒರೆಸ್ಕೊಡ್ತಾಯಿದ್ದೆ ಅಷ್ಟೇ. ಹಾಗೆ ಸಾಮಾನೆಲ್ಲ ತಂದಿದ್ರು, ತರಕಾರಿಗಳು. ಇವಾಗ ಬೇಸಿಗೆಲಿ ಯಾವು ಕೂಡ ಇರೋದಿಲ್ಲ, ಎಲ್ಲ ಒಣಗೋಗ್ತವೆ. ಹಾಗಾಗಿ ಫ್ರಿಜ್ಜಲ್ಲಿ ಸ್ವಲ್ಪ ಇಟ್ಟರೆ ಓಕೆ. ಬಟ್ ಅದರಿಂದ ತೆಗೀತು ಅಂದರೆ ನೋಡೋಕ್ಕೆ ಆಗೋಲ್ಲ, ಅವು ಮುಖ ಎಲ್ಲ ಸಪ್ಪೆ ಆಗಿಬಿಟ್ಟಿರುತ್ತೆ. ಅದನ್ನೇ ನಾವು ಹಾಕ್ಕೊಂಡು ಸಪ್ಪೆ ಹಾಕ್ತೀವಿ. ಹಾಗೆಯೇ ಜೊತೆಗೆ ಇವಾಗ ಮಕ್ಕಳಿಗೆಲ್ಲ ರಜೆ ಇರೋದ್ರಿಂದ ಎಲ್ಲವೂ ಕೂಡ ನಮ್ಮ ಜೊತೆ ಸ್ವಲ್ಪ ಕೆಲಸ ಮಾಡಿಕೊಡ್ತಾಯಿದ್ದೋ. ಹಾಗೆ ಅವ್ರ ಜೊತೆ ಗಿರಟೆ ಹೊಡ್ಕೊಂಡು. ನನ್ನ ಮಗಳು ಯಾವಾಗಲೂ ನನ್ನ ಕ್ಯಾಮ್ರಾಮ್ಯಾನಾಗೆ ವರ್ಕ್ ಮಾಡ್ತಾಳೆ. ಸೊ ನನಗಂತೂ ಫುಲ್ಲು ಅವಳೇ ಸ್ವಲ್ಪ ಹೆಲ್ಪ್ ಮಾಡೋದು ಯಾವುದೇ ವೀಡಿಯೋಸ್ಗಾದರೂ. ಹಾಗೆ ನಮ್ಮ ಭಾವನ ಮಗ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾನೆ. ಸೊ ಅವಳೇನಿದ್ರು ಅವಳು ಇನ್ನೂ ಚಿಕ್ಕವಳಲ್ವ, ಜಾಸ್ತಿ ಏನೋ ಅವಳಿಗೆ ಕೆಲಸ ಹೇಳೋಕ್ಕಾಗಲ್ಲ. ಹಾಗಾಗಿ ಅವಳಿಗೆ ಮೊಬೈಲ್ ಕೊಟ್ಬಿಟ್ರೆ ಅದೇ ಖುಷಿ ಅವಳಿಗೆ. ಸೊ ಇವು ಮಕ್ಕಳೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ನೋಡಿ. ಇವಾಗ ಸ್ವಲ್ಪ ನೋಡೋ ಥರ ಇದೆ, ಬಟ್ ಇನ್ನು ಸೈಡಲ್ಲಿ, ಈ ಕಡೆ ಸೈಡಲ್ಲಿ ಇನ್ನೂ ಕ್ಲೀನ್ ಮಾಡಿರಲಿಲ್ಲ. ಫಸ್ಟು ಕಾರ್ನರ್ ಸೈಡ್ ಮಾಡ್ಕೊಬಿಡೋಣ, ಈ ಕಡೆ ಸೈಡ್ ಮಾಡ್ಕೊಳ್ಳೋಣ ಅಂತ, ಇನ್ನು ಕಾರ್ನರ್ ಸೈಡ್ಗೆ ಹೋಗಿಲ್ಲ. ನೆಕ್ಸ್ಟ್ ಇದೆಲ್ಲ ಕ್ಲೀನೆಲ್ಲ ಮಾಡಿದ್ಕೊಂಡು ಫುಲ್ಲು ಇವಾಗ ಡೈನಿಂಗ್ ಟೇಬಲ್ದು ಎತ್ತಬೇಕು ಫುಲ್ಲು. ಎಲ್ಲವೂ ಕೂಡ ಮೆಸ್ಸಿ ಅಂತಾರಲ್ಲ, ಹಂಗಾಗಿದೆ ನಮ್ಮ ಮನೆ ಕತೆ. ಎಲ್ಲರ ಮನೆಯೂ ಅಷ್ಟೇ. ಯಾಕಂದರೆ ಹಬ್ಬಗಳಲ್ಲಿ ಕ್ಲೀನ್ ಮಾಡುವಾಗ ನೋಡೋಕ್ಕೆ ಆಗಲ್ಲ, ಮನೇನ ಖರಾಬಾಗಿರ್ತವೆ. ಹಬ್ಬನ ಎಷ್ಟು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತೀವೋ ಅಷ್ಟೇ ಸ್ವಲ್ಪ ಬೇಜಾರಿಂದ ಮನೆಯೆಲ್ಲ ಕ್ಲೀನ್ ಮಾಡೋಂಗೆ ಆಯಿತು. ಸದ್ಯಕ್ಕೆ ಇಷ್ಟೆಲ್ಲ ಆಯಿತು. ಎಲ್ಲನೂ ಜೋಡಿಸಿ ನೀಟಾಗಿ ಒರೆಸಿ
ಫ್ರಿಜ್ ಕತೆ ಮುಗೀತು. ಎಲ್ಲನೂ ನೀಟಾಗಿ ಜೋಡಿಸಿದ್ದಾಯಿತು. ಇವಾಗ ಇನ್ನೇನು ಅಡುಗೆ ಮನೆ ಕಡೆ ಹೋಗಬೇಕು. ಅಡುಗೆ ಮನೆ ಅಂತೂ ಸಿಕ್ಕಾಬಟ್ಟೆ, ಅಂದರೆ ಇವಾಗ ವಿಷಲ್ಲೆಲ್ಲ ಹೊಡಿತಾವಲ್ಲ ಕುಕ್ಕರ್ಗಳು, ಅದ್ರದ್ದೆಲ್ಲ ಅಂಟು ಥರ ಬಂದ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ನೀಟಾಗಿ ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇದ್ರು. ಎಷ್ಟೇ ನಾವು ಅಡುಗೆ ಮನೆನ ನೀಟಾಗಿ ಇಟ್ಕೊಂಡ್ರು, ಇನ್ನು ಅಡುಗೆಗೆ ಹೋಗ್ತೀವಲ್ಲ ಆವಾಗ ಕಾಮನಾಗಿ ಅದು ಆಗ್ತಾನೆ ಇರುತ್ತೆ. ಬಟ್ ಈ ಥರ ಡೀಪ್ ಕ್ಲೀನ್ ಎಲ್ಲ ಮಾಡೋಕ್ಕಾಗಲ್ಲ. ಎಲ್ಲ ಸ್ವಲ್ಪ ಡಬ್ಬಿಗಳೆಲ್ಲ ಇದ್ವಲ್ಲ, ಅದೆಲ್ಲನೂ ಕೂಡ ನೀಟಾಗಿ ಒದ್ದೆ ಮಾಡಿಕೊಂಡು ಒರೆಸಿ ಸೋಪ್ ನೀರಲ್ಲೆಲ್ಲ ಹಾಕಿ, ಮತ್ತು ಕಬೋರ್ಡ್ ಎಲ್ಲ ಇತ್ತಲ್ಲ ಅದೆಲ್ಲನೂ ಒರೆಸ್ಕೊಂಡು ಲಕ್ಷ್ಮಣ ರೇಖೆ ಹಾಕ್ತೀವಿ ನಾವು. ಸಿಗುತ್ತಲ್ಲ ಅಂಗಡೀಲಿ ಅದನ್ನು, ಯಾಕಂದರೆ ಇರುವೆಗಳು ಅಥವಾ ಏನಾದ್ರು ಹುಳಗಳು ಆ ಥರ ಬರಬಾರ್ದು ಅಂತ. ಅದೆಲ್ಲ ಮಾಡಿದ್ದಾಯಿತು. ಇವಾಗ ನಮ್ಮ ರೂಮ್ ಕಡೆ ಬಂದೆ. ರೂಮ್ ಜಸ್ಟ್ ಇವಾಗ ಒಂದು ವಾರದಲ್ಲಷ್ಟೇ ಚೇಂಜ್ ಮಾಡಿದ್ದು ಬೆಡ್ಶೀಟ್ ಎಲ್ಲ. ಬಟ್ ಇವಾಗ ಹಬ್ಬ ಅಲ್ವಾ, ಮತ್ತೆ ಚೇಂಜ್ ಮಾಡೋಣ ಅಂತ ಫುಲ್ಲು ಚೇಂಜ್ ಮಾಡಲೇಬೇಕು ಅಂತ ನಮ್ಮ ಅಮ್ಮನ ಆರ್ಡ್ರ್ ಆಗಿತ್ತು. ಸೊ ಹಂಗಾಗಿ ಬೇಗ ಎಲ್ಲ ತೆಗೆದುಬಿಟ್ಟು ಹಾಕ್ತಾ ಇದ್ದೀನಿ. ಅದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಈಗ ಬೇರೆ ಕೆಲಸಗಳನ್ನ ನೋಡಬೇಕು. ರೂಮ್ಗಳೆಲ್ಲ ಆಲ್ಮೋಸ್ಟ್ ಇನ್ನೇನು ಮುಗಿಯೋಕ್ಕೆ ಬಂತು. ಹಾಗೆ ವೀಡಿಯೋಸ್ ಕೇಳ್ತಾನೇ ಇದ್ದಾರೆ ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ. ಸದ್ಯಕ್ಕೆ ಇವಾಗ ವೀಡಿಯೋದಲ್ಲೇ ನೋಡ್ಕೋತಾ ಇರ್ತೀರಲ್ವ, ಹಂಗಾಗಿ ನಾನೇನು ಅಷ್ಟು ಅದಕ್ಕೆ ಮಹತ್ವ ಕೊಡೋಕ್ಕೆ ಹೋಗಿಲ್ಲ. ಖಂಡಿತ ಒಂದಲ್ಲ ಒಂದಿನ ಆಗ್ತೀನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಅಮ್ಮಂಗೆ ಅದು ಇಷ್ಟ ಆಗಲ್ಲ ನಮ್ಮ ಮನೇನ ಅಷ್ಟು ರಿವ್ಯೂ ಮಾಡೋದು. ಹಾಗಾಗಿ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ ಅಷ್ಟೇ. ಸೊ ಹಾಗೆಯೇ ಹಬ್ಬದ ವ್ಲಾಗು ಕೂಡ ಬರುತ್ತೆ, ಯಾವ ಥರ ನಾವು ಬೇರೆ ಥರ ಶೈಲಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೀವು ಕೂಡ ನೋಡಿ. ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡಲೇಬೇಡಿ ಅಂತ ಹೇಳ್ತಾ ಸದ್ಯಕ್ಕೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.